नाजरीन आदाब, अजमत टाइम्स न्यूज चैनल में आप तमाम का खैर मकदम। नाजरीन, बेंगलुरु के शिवाजी नगर में कल शाम 5 बजे जबरदस्त बारिश की वजह से लेडी कर्जन बोरिंग हॉस्पिटल की दीवार गिरने से दर्दनाक वाकया पेश आया। वजीर आला सिद्धरामैया के बाद नायब वजीर आला DK शिव कुमार ने दौरा करके मुआयना किया। इस हादसे में 8 अफराद की मौत वाकिफ हुई और कई अफराद जख्मी हुए। बोरिंग हॉस्पिटल में उनका इलाज जारी है। इस मौके पर वजीर अखिलती बहबूदी और हाउसिंग बीजट जमीर अहमद खान मौजूद थे। नायब वजीर आला DK शिव कुमार और बीजट जमीर अहमद खान ने गहरे दुख और दर्द का इजहार किया है। हुकूमत की जानिब से रिश्तेदारों को 5-5 लाख रुपए देने का ऐलान किया है और बीजट जमीर अहमद खान ने भी अपनी जानिब से मदद फराहम करने का भरोसा दिया है। वजीर बीजट जमीर अहमद खान ने बोरिंग हॉस्पिटल में ज़ेरे इलाज जख्मियों से मुलाकात की। आखिर में मीडिया से आगाह करते हुए अದೇ ಗೋಡೆ ಬಿದ್ದು ಬೋರಿಂಗ್ ಹಾಸ್ಪಿಟಲ್ ತವ 8 ಜನ ಸತ್ತಿದಂತ ಮಾಹಿತಿ ಬಂದಿದೆ. ನಾನು ಬೋರಿಂಗ್ ಹಾಸ್ಪಿಟಲ್ ಬಂದಿದ್ದೆ, ನೋಡಿದೆ. ಅದರಲ್ಲಿ ಲೋಕಲ್ ಆಗಿದ್ದು 3 ಜನ ಪಾಪ ಕೇರಳದಿಂದ ಟೂರಿಸ್ಟ್ ಆಗಿ ಬಂದಿದ್ದರು. ಜನ ಟೂರಿಸ್ಟ್ ಅಂತ ಈ ರಸೂಲ್ ಮಾರ್ಕೆಟ್ ಅಂತ ನೋಡೋಕ್ಕಂತ ಬಂದು ಪಾಪ ಆ ಘಟನೆಯಲ್ಲಿ ಅವರು 3 ಜನ ಅವರು ಸತ್ತಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಬಂದು 5 ಲಕ್ಷ ಪರಿಹಾರನ ಘೋಷಣೆ ಮಾಡ್ತಾರೆ. ನಾನು ಆದಷ್ಟು ನನ್ನ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ನಾಳೆ ಒಂದು ಸಹಾಯ ಮಾಡಬೇಕಂತ ಇದ್ದೀನಿ. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಸಹಾಯ ಮಾಡಬೇಕಂತ ಈಗ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ 5 ಲಕ್ಷ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನನ್ನ ಕಡೆಯಿಂದ ಪಾಪ ಎಲ್ಲ ಬಡವರೇ ಅವರೆಲ್ಲ ಪಾಪ ಬಡವರು ಪಾಪ ಇಂಜುರಿ ಆಗಿದೆ. 7 ಜನ ಇಂಜುರಿ ಆಗಿದೆ. ಅದರಲ್ಲಿ ಯಾರೂ ಡೇಂಜರ್ ಇಲ್ಲ, ಔಟ್ ಆಫ್ ಡೇಂಜರ್ ಎಲ್ಲ ಔಟ್ ಆಫ್ ಡೇಂಜರ್. ಈಗೇನು ಲೋಕಲ್ ಅವರು 5 ಜನ ಸತ್ತಿದ್ದಾರೆ. ಲೋಕಲ್ಲಿ ಯಾರನ್ನ ಇಲ್ಲ, ಇಂಡಿಯನ್ಸ್ ಯಾರು ಕೇರಳದಲ್ಲಿ ಪಾಪ ಹೋಗಿರೋರು ಅವರು ಇಂಡಿಯನ್ಸ್. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾಳೆ ನಾನೇನೋ ಒಂದು ಸಹಾಯ ಮಾಡ್ತೀನಿ. ನನ್ನ ಕಡೆಯಿಂದ ಮಾಡಬೇಕು. ತಾವೇನು ಪರಿಹಾರ ಕೊಡ್ತೀನಿ? ಪರಿಹಾರ ಸರ್ಕಾರ ವತಿಯಿಂದ ಕೊಟ್ಟಿದ್ದಾರೆ 5 ಲಕ್ಷ. ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ನಾನು ಒಬ್ಬ ಬಡವರು ಇದ್ದಿದ್ದ ಕಾರಣಕ್ಕೆ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡಬೇಕಂತ ಇದ್ದಿಲ್ಲ. ಈಗ ಘಟನೆ ಬಗ್ಗೆ ಏನು ಹೇಳ್ತೀರಿ? ಅದು ಗೋಡೆ ಬಿದ್ದು ಸತ್ತಿದ್ದಾರೆ ಅಂತ ಹೋಗ್ತಾ ಇದ್ದೀನಿ ಸ್ಪಾಟ್ಗೆ. DCM ಬರ್ತಾರಂತೆ, DCM ಹೋಗ್ತಾರೆ ಸ್ಪಾಟ್ಗೆ. ಇನ್ನು ಗೋಡೆ ಬಿದ್ದು ಸತ್ತಿದ್ದಾರೆ, ವಿಡಿಯೋ ಬರ ಮಾಡಿದ್ರು. ಅದು ಏನು ಗೋಡೆ ಬಿದ್ದಿದೆ, ನಾನು ಅವತ್ತಿಂದ ಬಹಳ ವರ್ಷದಿಂದ ಅವರು ವಿಡಿಯೋ ಬರ ಮಾಡ್ಕೊಂಡು ಅವ್ರು ಸತ್ತಿದ್ದಾರೆ.